ಕರ್ನಾಟಕಕ್ಕೆ ದಾಂಗುಡಿ ಇಟ್ಟ ನಿಖಿಲ್ ಪಡೆ. ಜೆಡಿಎಸ್ ಬರ ಅಧ್ಯಯನ ತಂಡದ ಸುಂಟರ ಗಾಳಿ. ಬಿಜೆಪಿಯನ್ನು ಸೈಡ್ಗೆ ಹಾಕಿ ಜೆಡಿಎಸ್ ಒಂಟಿ ಹೋರಾಟ. ಮಂಡ್ಯದ ಗಂಡು ಮುತ್ತಿನ ಚೆಂಡು ಈಗ ಉತ್ತರ ಕರ್ನಾಟಕದ ಹೊಸ ಆಶಾ ಕಿರಣವಾಗಿ ಬೆಳೆದು ನಿಲ್ಲುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಟಾರ್ಗೆಟ್ ಈಗ ಮಂಡ್ಯ ಅಲ್ಲ, ಹಾಸನ ಅಲ್ಲ, ಬೆಂಗಳೂರು ಅಲ್ಲ, ಮೈಸೂರು ಅಲ್ಲ, ಉತ್ತರ ಕರ್ನಾಟಕ. ಟಾರ್ಗೆಟ್ ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾ ಇರುವ ಮಳೆ ಕೇವಲ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಮಳೆಯಾಗಿದೆ. ಆದರೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮಳೆಯೇ ಆಗಿಲ್ಲ. ಇದಕ್ಕಾಗಿ ಬರ ಅಧ್ಯಯನ ತಂಡವನ್ನು ಕಟ್ಟಿಕೊಂಡು ಹಲವಾರು ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿರವರು. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ವಿಭಾಗಗಳ ನೆರೆ ಮತ್ತು ಬರ ಅಧ್ಯಯನ ತಂಡದೊಂದಿಗೆ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳನ್ನ ಭೇಟಿ ಕೊಟ್ಟು ರೈತರ ಸಂಕಷ್ಟವನ್ನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿರವರು. ಸಾಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೆ ಒಣಗ್ತಿರೋದನ್ನ ನೋಡ್ತಾ ಇರುವ ರೈತರ ಆಶಾಕಿರಣವಾಗಿ ನಿಖಿಲ್ ಕುಮಾರಸ್ವಾಮಿರವರು ಹೊಸ ಭರವಸೆಯಾಗಿ ಕಾಣ್ತಾ ಇದ್ದಾರೆ. ತಂಡವಾಗಿ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಿಗೆ ಭೇಟಿ ಕೊಡ್ತಾ ಇರುವ ಜೆಡಿಎಸ್ನ ಹಲವಾರು ಮುಖಂಡರುಗಳು ರೈತರ ಸಂಕಷ್ಟವನ್ನು ಅರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಧ್ಯಯನ ತಂಡದ ಅಧ್ಯಕ್ಷರಾದ ಬಂಡೆಪ್ಪ ಕಾಶೆಂಪೂರ್, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಹಲವಾರು ಪ್ರಮುಖ ನಾಯಕರುಗಳು ಸಾಥ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿರವರಿಗೆ. ರಾಜ್ಯದಲ್ಲಿ ಒಂದು ಕಡೆ ಬರ, ಒಂದು ಕಡೆ ನೆರೆ ತಾಂಡವ ಆಡ್ತಿದ್ರು. ಬಿಜೆಪಿ ಯಾಕೋ ಇನ್ನೂ ಕೂಡ ಎದ್ದಿಲ್ಲ. ಮೀನಾ ಮೇಷ ಎಣಿಸ್ತಾ ಇದೆ ಜನರ ಬಳಿ ಹೋಗೋದಕ್ಕೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರುವ ಜೆಡಿಎಸ್ ನಾಯಕರುಗಳು ಬಿಜೆಪಿ ಪಕ್ಷವನ್ನ ಕ್ಯಾರೆ ಎನ್ನದೆ ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಹುದೊಡ್ಡ ಹಬ್ಬವಾದ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿಯೇ ರೈತರೊಂದಿಗೆ ಕಾಲ ಕಳೆತಾ ಇರುವ ನಿಖಿಲ್ ಕುಮಾರಸ್ವಾಮಿರವರು ಸಾಲ ಶೂಲ ಮಾಡಿ ಬೆಳೆದ ರೈತನ ಕಣ್ಣೀರು ಒರೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬರ ಅಧ್ಯಯನ ಮಾಡಿ ವರದಿಯನ್ನ ರೆಡಿ ಮಾಡಿ ಸರ್ಕಾರಕ್ಕೆ ತಲುಪಿಸುವ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವ ನಿಖಿಲ್ ಕುಮಾರಸ್ವಾಮಿರವರಿಗೆ ಹಲವಾರು ಜೆಡಿಎಸ್ ನಾಯಕರುಗಳು ಸಾಥ್ ಕೊಟ್ಟಿದ್ದಾರೆ. ರಾಜ್ಯದ ಪ್ರಮುಖ ದೊಡ್ಡ ವಿರೋಧ ಪಕ್ಷವಾದ ಬಿಜೆಪಿ ಪಕ್ಷದ ನಾಯಕರುಗಳು ಮಾಡಬೇಕಾದಂತಹ ಈ ಕಾರ್ಯವನ್ನ ಜೆಡಿಎಸ್ ಈಗ ಒಂಟಿಯಾಗಿ ಮಾಡ್ತಾ ಇರೋದು ಸರ್ಕಾರಕ್ಕೆ ಹೊಸ ಪೀಕಲಾಟ ಶುರುವಾಗಿದೆ. ಭೇಟಿ ವೇಳೆ ಹಲವಾರು ರೈತರುಗಳನ್ನ ಭೇಟಿ ಮಾಡಿರುವ ನಿಖಿಲ್ ಕುಮಾರಸ್ವಾಮಿರವರು ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ರು. ನೀವು ಪೂರ್ಣ ಬರ ಅಧ್ಯಯನ ವರದಿ ನಂತರ ಸರ್ಕಾರದ ವಿರುದ್ಧ ಮತ್ತಷ್ಟು ವಾಗ್ದಾಳಿಗಳು ನಡೆಸುವ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ತಂಡ. ಇನ್ನೊಂದು ಕಡೆ ಬಿಡದಿಯ ಟೌನ್ಶಿಪ್ ವಿರೋಧವಾಗಿ ಹಲವಾರು ರೈತರುಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬಿಡದಿ ವಿಷಯಕ್ಕೆ ಇದುವರೆಗೂ ನಿಖಿಲ್ ಕುಮಾರಸ್ವಾಮಿರವರು ನೇರವಾಗಿ ಎಂಟ್ರಿ ಕೊಟ್ಟಿಲ್ಲ. ಇನ್ನು ಕುಮಾರಸ್ವಾಮಿರವರು ಮತ್ತು ಎಚ್.ಡಿ. ದೇವೇಗೌಡರವರು ಮಾತ್ರ ಬಿಡದಿ ವಿಷಯಕ್ಕೆ ಕೈ ಹಾಕಿದ್ದಾರೆ. ರೈತರಿಗೆ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಅಂತ ಆಟ ಹಿಡಿದು ಕೂತಿದ್ದಾರೆ. ಬಹುತೇಕ ನಿಖಿಲ್ ಕುಮಾರಸ್ವಾಮಿರವರಿಗೆ ಜೆಡಿಎಸ್ ಪ್ರಾಬಲ್ಯ ಅಷ್ಟೊಂದು ಇಲ್ಲದ ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿರವರು ಟಾರ್ಗೆಟ್ ಕೊಟ್ಟಿರುವಂತಿದೆ. ಹಾಗಾಗಿಯೇ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಮಿಂಚಿನಂತೆ ಸಂಚರಿಸ್ತಾ ಇರುವ ನಿಖಿಲ್ ಕುಮಾರಸ್ವಾಮಿರವರು ರೈತರ ಬಳಿ ನೇರವಾಗಿ ಭೇಟಿ ಮಾಡಿ ಸಂಕಷ್ಟವನ್ನ ಆಲಿಸ್ತಾ ಇದ್ದಾರೆ. ಇನ್ನು ಬರ ಅಧ್ಯಯನದ ವರದಿ ಕೈ ಸೇರಿದ ನಂತರ ಜೆಡಿಎಸ್ ವರಿಷ್ಠರು ಸರ್ಕಾರದ ವಿರುದ್ಧ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿರುವ ವಿಧಾನಸಭೆ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಮೂಲಕ ಸರ್ಕಾರಕ್ಕೆ ಸಂಕಷ್ಟ ಒಡ್ಡುವ ಎಲ್ಲ ಪ್ರಯತ್ನವನ್ನ ತೆರೆಮರೆಯಲ್ಲೇ ನಡೆಸ್ತಾ ಇದೆ ಜೆಡಿಎಸ್. ಇನ್ನು ಬಿಜೆಪಿ ರಾಜ್ಯದಲ್ಲಿ ಆಟಕೊಂಡು ಲೆಕ್ಕಕ್ಕಿಲ್ಲುವಂತಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ, ಆಡಿಯೋ, ಅದು ಇದು ಅಂತ ತಮ್ಮ ಸ್ವಪಕ್ಷದಲ್ಲಿಯೇ ಹಲವಾರು ಗೊಂದಲಗಳಿಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲಿ ಬಿಜೆಪಿ ಮುಳುಗಿದ್ರೆ ಜೆಡಿಎಸ್ ಸದ್ದಿಲ್ಲದೆ ರಾಜ್ಯದ ಹಲವಾರು ಭಾಗಗಳಲ್ಲಿ ತಂಡವಾಗಿ ಅಧ್ಯಯನ ವರದಿಯನ್ನ ರೆಡಿ ಮಾಡ್ತಾ ಇದೆ. ಇನ್ನು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಿಂಚಿನಂತೆ ಸಂಚಾರ ಮಾಡ್ತಾ ಇರುವ ನಿಖಿಲ್ ಕುಮಾರಸ್ವಾಮಿರವರಿಗೆ ಉತ್ತರ ಕರ್ನಾಟಕದ ರೈತರು ಅಭೂತಪೂರ್ವ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ತಮಗಾದ ಬೆಳೆ ನಷ್ಟದ ಪರಿಹಾರದ ಬಗ್ಗೆ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕೊಡಿಸಬೇಕು ಅಂತ ಜೆಡಿಎಸ್ ವರಿಷ್ಠರುಗಳಿಗೆ ದುಂಬಾಲು ಬಿದ್ದಿದ್ದಾರೆ. ಜೆಡಿಎಸ್ ಮೈಸೂರು ಭಾಗದಲ್ಲಿ ಮಾತ್ರ ಶಕ್ತಿಯುತವಾಗಿದೆ. ಮಂಡ್ಯ, ಹಾಸನ, ಮೈಸೂರು, ಬೆಂಗಳೂರು ಈ ಭಾಗಗಳಲ್ಲಿ ಮಾತ್ರ ತಮ್ಮ ಶಕ್ತಿಯನ್ನ
ತಪ್ಪಿಸ್ಕೊಂಡಿದ್ದಾರೆ ಅಂತ ಅಂತಿದ್ದವರಿಗೆ ಈಗ ಉತ್ತರ ಕರ್ನಾಟಕದ ಮೂಲಕ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಜೆಡಿಎಸ್ ಈ ಮೂಲಕ ಪಣ ತೊಟ್ಟಂತೆ ಕಾಣ್ತಾ ಇದೆ. ಜೆಡಿಎಸ್ ಈಗ ಉಪಯೋಗಿಸ್ತಾ ಇರೋದು ರೈತ ಅಸ್ತ್ರ. ಉತ್ತರ ಕರ್ನಾಟಕದ ರೈತರನ್ನ ಒಟ್ಟುಗೂಡಿಸಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತೆ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಜೆಡಿಎಸ್. ರಾಜ್ಯದಲ್ಲಿ ಇನ್ನು 1 ವರ್ಷ ಕಳೀತಾ ಇದ್ದ ಹಾಗೆ ಚುನಾವಣಾ ವರ್ಷ ಶುರುವಾಗಲಿದೆ. 2028ರ ಹೊತ್ತಿಗೆ ರಾಜಕೀಯ ಪಕ್ಷಗಳು ತಮ್ಮ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಬೇಕು. ಬಿಜೆಪಿ ಯಾಕೋ ಇನ್ನೂ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಈಗಾಗಲೇ ಹೊಸ ಪಕ್ಷದ ಅಧ್ಯಕ್ಷರನ್ನ ರೆಡಿ ಮಾಡಿಕೊಂಡು ಚುನಾವಣಾ ಪರ್ವವನ್ನ ಎದುರಿಸುವುದಕ್ಕೆ ರೆಡಿಯಾಗಿದೆ. ಈ ಹಿಂದಿನ ಹಲವಾರು ಮೈತ್ರಿಗಳಿಂದ ಜೆಡಿಎಸ್ ತಕ್ಕ ಪಾಠವನ್ನ ಕಲಿತಿರುವುದರಿಂದ ಅನುಭವದ ರಾಜಕೀಯ ಮಾಡ್ತಾ ಇದೆ ಜೆಡಿಎಸ್. ಸದ್ಯ ಬಿಜೆಪಿ ಜೊತೆ ಮೈತ್ರಿ ಚಾಲ್ತಿ ಇದ್ರೂ ಕೂಡ ಬಿಜೆಪಿಯನ್ನ ಸಂಪೂರ್ಣವಾಗಿ ನಂಬುವ ಸ್ಥಿತಿಯಲ್ಲಿ ಜೆಡಿಎಸ್ ಇಲ್ಲವೇ ಇಲ್ಲ. ಜೆಡಿಎಸ್ ನ ರೂಟ್ ಲೆವೆಲ್ ಕಾರ್ಯಕರ್ತರು ಬಿಜೆಪಿಯನ್ನ ವಿರೋಧ ಮಾಡಿಕೊಂಡೇ ಬಂದಿದ್ರು. ಈಗಲೂ ಕೂಡ ಅದೇ ಮನಸ್ಥಿತಿಯಲ್ಲೇ ಇದ್ದಾರೆ. ಹೀಗಾಗಿಯೇ ಯಾವುದಕ್ಕೂ ಸೆಕೆಂಡ್ ಆಪ್ಷನ್ ಇರಲಿ ಅಂತ ಜೆಡಿಎಸ್ ಒಂಟಿಯಾಗಿ ರಾಜ್ಯದ ಪ್ರವಾಸ ಮಾಡುವಂತೆ ಹಲವಾರು ನಾಯಕರುಗಳಿಗೆ ಸೂಚನೆ ಕೊಟ್ಟಿದೆ ತೆರೆಮರೆಯಲ್ಲಿ. ಹಾಗಾಗಿಯೇ ನಿಖಿಲ್ ಕುಮಾರಸ್ವಾಮಿ ರವರು ಬಿಜೆಪಿ ಜೊತೆ ಮೈತ್ರಿ ಚಾಲ್ತಿಯಲ್ಲಿ ಇದ್ರೂ ಕೂಡ ತಮ್ಮಷ್ಟಕ್ಕೆ ತಾವು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ನಾಡಿ ಮಿಡಿತವನ್ನ ಅರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2028ರ ಹೊತ್ತಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿಯೇ ಈಗಲಿಂದಲೇ ರೆಡಿ ಆಗಬೇಕಾಗಿದೆ. ಹಾಗಾಗಿ ಜೆಡಿಎಸ್ ತಮ್ಮಷ್ಟಕ್ಕೆ ತಾವು ಅಂತ ಹಲವಾರು ಭಾಗಗಳಲ್ಲಿ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಮೈಸೂರು ಕರ್ನಾಟಕ ಭಾಗದಲ್ಲಿ ಮಾತ್ರ ಶಕ್ತಿಯುತವಾಗಿರುವ ಜೆಡಿಎಸ್ ಅನ್ನ ಉತ್ತರ ಕರ್ನಾಟಕದವರೆಗೂ ವಿಸ್ತರಿಸಿ ಅತಿ ಹೆಚ್ಚು ಸೀಟನ್ನ ಗೆದ್ರೆ ಮಾತ್ರ ಜೆಡಿಎಸ್ಗೆ ಕರ್ನಾಟಕದಲ್ಲಿ ಉಳಿಗಾಲ ಅನ್ನೋದು ಎಲ್ಲರಿಗೂ ಅರಿತಿರುವ ಸತ್ಯ. ಹಾಗಾಗಿಯೇ ಎಚ್.ಡಿ. ಕುಮಾರಸ್ವಾಮಿ ರವರು ಉತ್ತರ ಕರ್ನಾಟಕಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಆಗಾಗ ಕಳಿಸಿ ಜೆಡಿಎಸ್ ಅನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಭದ್ರಪಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ಬಿಡದಿ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಎಚ್.ಡಿ. ದೇವೇಗೌಡರವರು ಬಿಡದಿ ವಿಷಯವಾಗಿ ಹೋರಾಟಕ್ಕೆ ಧುಮುಕುವ ಸಾಧ್ಯತೆ ಇದೆ. ಸದ್ಯಕ್ಕೆ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿರುವ ನಿಖಿಲ್ ಕುಮಾರಸ್ವಾಮಿಯನ್ನ ತಮ್ಮಷ್ಟಕ್ಕೆ ಬರ ಅಧ್ಯಯನ ವರದಿಯನ್ನ ತಯಾರು ಮಾಡೋದಕ್ಕೆ ಬಿಟ್ಟು ಬಿಡದಿ ಬಗ್ಗೆ ಕುಮಾರಸ್ವಾಮಿ ಮತ್ತು ಎಚ್.ಡಿ. ದೇವೇಗೌಡರವರು ಮಾತ್ರ ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿವೇಶನ ಶುರುವಾಗಲಿದೆ. ಅಧಿವೇಶನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡೋದಕ್ಕೆ, ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಂದು ಒಳ್ಳೆ ಅಸ್ತ್ರವನ್ನ ಹುಡುಕ್ತಾ ಇರುವ ಜೆಡಿಎಸ್ ಈ ಬರ ಪರಿಸ್ಥಿತಿಯ ವರದಿಯನ್ನ ಕೊಟ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ರಾಜಕೀಯ ಎದುರಾಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಿಸಬೇಕಾಗಿದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಉತ್ತರ ಕರ್ನಾಟಕ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಇನ್ನು ಕೆಲವೇ ದಿನಗಳಲ್ಲಿ ಕಾದು ನೋಡಬೇಕು. ನಿಮ್ಗೇನನ್ಸುತ್ತೆ? ಉತ್ತರ ಕರ್ನಾಟಕಕ್ಕೆ ಜೆಡಿಎಸ್ ಪಕ್ಷ ವರವಾಗುವ ಸಾಧ್ಯತೆ ಇದೆಯಾ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷವನ್ನ ನೋಡಿರುವ ಉತ್ತರ ಕರ್ನಾಟಕದ ಮಂದಿ ಜೆಡಿಎಸ್ ಅನ್ನ ಕೈ ಹಿಡಿತಾರಾ ಅಥವಾ ಎಂದಿನಂತೆ ಮೈಸೂರು ಭಾಗಗಳಲ್ಲಿ ಮಾತ್ರ ಒಂದಷ್ಟು ಸೀಟ್ ಗೆದ್ದುಕೊಂಡು ಜೆಡಿಎಸ್ ಮತ್ತೆ 50ರ ಒಳಗಿನ ಸೀಟ್ಗೆ ಸೀಮಿತವಾಗುತ್ತಾ? ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.